ರಾಜ ಮಹಾರಾಜರು ಆಳಿದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಏನು ಮನೆ ಪಾಯ ಅಗೆಯುವಾಗ ಒಂದು ಸಣ್ಣ ಚೆಂಬುದಲ್ಲಿ ಸುಮಾರು 1 ಕೆಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ನಾವು ಲಕ್ಕುಂಡಿ ಗ್ರಾಮದಲ್ಲಿ ನೋಡ್ಬೋದು. ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅನ್ನೋ ನಾವು ನಿಮ್ಗೆ ತೋರ್ತೀವಿ. ಇದು ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಇದೇ ಗ್ರಾಮದಲ್ಲಿ ಇಲ್ಲಿ ನೋಡ್ಬೋದು ಏನು ಕಟ್ಟಿಗೆ ಏನು ನಡೆದಿದ್ದಾರೆ ಅದೇ ಒಂದು ಜಾಗದಲ್ಲಿ ಮನೆ ಏನು ನಿರ್ಮಾಣಕ್ಕೆ ಪಾಯ ಅಗಿತಾ ಇದ್ರು. ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಚೆಂಬುದಲ್ಲಿ ನಿಧಿಯನ್ನು ಪತ್ತೆಯಾಗಿದೆ. ಅದು ಒಂದು ಸುಮಾರು 1 ಕೆಜಿ ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಈಗಾಗಲೇ ಈ ವಿಷಯ ತಿಳಿತಾದಂತೆ ಗದಗ ಜಿಲ್ಲೆಯ ಏನು ಗದಗ ಎಸ್ ಪಿ ಆದಂಥ ರೋಹನ್ ಅವರು ಆಗಿರ್ಬೋದು, ಅಡಿಷನಲ್ ಜಿಲ್ಲಾಧಿಕಾರಿಗಳಾಗಿರ್ಬೋದು, AC ತಹಸೀಲ್ದಾರರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೂ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಈ ಒಂದು ಗ್ರಾಮದಲ್ಲಿ ಏನು ಐತಿಹಾಸಿಕ ಲಕ್ಕುಂಡಿ ಅಂದರೆ ಇಲ್ಲಿ ಸುಮಾರು ಪುರಾತನ ನೂರಾರು ದೇವಾಲಯಗಳಿದ್ದಾವೆ. ಹೀಗಾಗಿ ಈ ಹಿಂದೆ ಕೂಡ ಸಾಕಷ್ಟು ಇಲ್ಲಿ ನಿಧಿ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಒಂದು ಅಪರೂಪದ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಇಲ್ಲಿ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಏನು ಕುತೂಹಲದಿಂದ ಈ ನಿಧಿಯನ್ನು ನೋಡಲಿಕ್ಕೆ ಇಲ್ಲಿ ಜಮಾಯಿಸಿದ್ದಾರೆ. ಹೀಗಾಗಿ ಅದು ಅಸಲಿನೋ ನಕಲಿನೋ ಅನ್ನೋ ಪತ್ತೆ ಮಾಡುವ ಸಂದರ್ಭದಲ್ಲಿ ಈಗಾಗಿ ಅಕ್ಕಸಾಲಿಗರನ್ನು ಕರೆತರಲು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಅವರು ಬಂದು ನಂತರ ಅದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಮನೆಯ ಮಾಲೀಕರು ಕೂಡ ಇದ್ದಾರೆ, ಅವರನ್ನು ಕೇಳೋಣ. ಅಮ್ಮ, ಯಾವಾಗ ಆಗಿತ್ತಾ ಇದ್ರಿ, ಏನು ಹೆಂಗೆ ಗೊತ್ತಾಯ್ತು, ಏನು ಈಗ ಅದು ಏನು ಮಾಡಿದ್ರಿ? ಈಗ ಒಂದು 3 ದಿನ ಆತ್ರಿ ಇನ್ನು ತರತ್ತೆ ಆಗತ್ತಿದ್ರಿ ಮಣ್ಣಾಗ ಸಿಗತ್ರಿ. ಮತ್ತೊಂದು ಏನಿಲ್ಲ. ಎಷ್ಟು ದಿನ ತೆಗಿಯಕತ್ರಿ? ಒಂದು 3-4 ದಿನ ಆಯ್ತು. ಇವತ್ತು ಎಷ್ಟು ಗಂಟೆಗೆ ಸಿಕ್ಕಿದೆ? ಇವತ್ತು ಸಿಕ್ಕಿಲ್ಲ, ಮುಂಜಾನೆ ಸಿಕ್ಕದ. ಮುಂಜಾನೆ ಸಿಕ್ಕದ. ಹೆಂಗೆ ಮಣ್ಣು ತೆಗಿಯೋ ಮುಂದೆ ಸಿಕ್ಕದ ನೋಡಿ. ಎಷ್ಟಿತ್ತು ಚೆಂಬು? ಅಲ್ಲೇ ನೋಡ್ರಿ, ಒಳಗೆ ಇಟ್ಟು ನೋಡ್ರಿ. ಒಳಗೆ ಇಟ್ಟಿರಿ. ಅದೇನು ಯಾರಿಗೆ ನಿಮ್ಗೆ ಗೊತ್ತಾನತ್ರ ಯಾರಿಗೆ ಮಾಹಿತಿ ಕೊಟ್ರಿ ನೀವು? ಇಲ್ಲೇ ಸುತ್ತಮುತ್ತ ಮಂದಿ ನೋಡಿದ್ರಿ, ಮತ್ತೆ ಒಳ್ಳೆ ಎಲ್ಲೇ ಗುಡಿಯಾಗ ಇಟ್ಟಿರಿ. ಮತ್ತೆ ಅದೆಲ್ಲ ತಂದು ಇಲ್ಲೇ ಗುಡಿಯಾಗ ಇಟ್ಟಿರಿ. ಹಾಂ ಸರ್, ಇದು ಈ ಐತಿಹಾಸಿಕ ಗ್ರಾಮ ಇದು ಈಗಾಗಲೇ ಸಾಕಷ್ಟು ಇಲ್ಲಿ ಕೂಡ ಪತ್ತೆ ಆಗಿದೆ ಅನ್ನೋಂಥದ್ದಿದೆ. ಈಗ ಇದೇನು ಯಾವ ಥರ ಅಂತ? ನಮ್ಮ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಗ್ರಾಮ. ರಾಷ್ಟ್ರಕೂಟರು ಕಲ್ಯಾಣಚಾರ್ಯ ಆಳಿದಂಥ 101 ಗುಡಿ 100 ಬಾವಿ ಇರುವಂಥ ನಮ್ಮ ಲಕ್ಕುಂಡಿ ಐತಿಹಾಸಿಕ ಗ್ರಾಮ. ಇಂದು ಇಲ್ಲಿ ಮನೆಯಲ್ಲಿ ಪಾಯ ತೆಗೆಯುವ ಮುಂದೆ ರಿತ್ತಿಯವ್ರ ಮನೆ, ಇದು 4ನೇ ವಾರ್ಡ್ನಾಗ ರಿತ್ತಿಯವ್ರ ಮನೆ. ಪಾಯ ತೆಗೆಯುವ ಮುಂದೆ ಈ ಚಮ್ಮನಲ್ಲಿರುವಂಥ ನಿಧಿ ಸಿಕ್ಕಿದೆ. ಸಿಕ್ಕ ತಕ್ಷಣ ಈ ಹುಡುಗ, ಇವ್ರ ಇವರು ಮಾವ ಈ ಹುಡುಗಿಗೆ ಹೇಳಿದಾನೆ. ಈ ಹುಡುಗ ಏನು ಮಾಡಿದಾನೆ, ಅದು ಚರ್ಗಿ ತೊಗೊಂಡು ಎಲ್ಲ ಒಂದು 3-4 ಮನೆ ಅಡ್ಡಾಡಿದ್ದಾನೆ. ಆಮೇಲೆ ರಜಿಯಾ ಬೇಗಂ ತಹಸೀಲ್ದಾರ್ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೆ ಭೇಟಿಯಾಗ್ಯಾನ. ಅವ್ರು ಭೇಟಿಯಾಗಿಂದ ಅವರು ಫೋನ್ ಮಾಡಿ ನನಗೆ ಹಿಂಗೆ ಮನೆ ಇದನ್ನು ತೆಗಿಯೋ ಪಾಯ ತೆಗಿಯೋ ಮುಂದೆ ಒಂದು ನಿಧಿ ಸಿಕ್ಕೈತಿ, ಬಂಗಾರ ಸಿಕ್ಕೈತಿ, ಜಲ್ದಿ ಬರ್ರಿ ಸರ್ ನೀವು ಅಂತ ಹೇಳಿದ್ರು. ನನಗೆ ಆ ಮಾಹಿತಿ ಸಿಕ್ಕ ತಕ್ಷಣ ಫೋಟೋ ವಿಡಿಯೋ ತರಿಸ್ಕೊಂಡು ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರಿಗೆ ಕಳಿಸಿ, ನಾನು ಹಿಂಗೆ ನಮ್ಮ ಊರಲ್ಲಿ ಇಂಥ ಸಿಕ್ಕಿದೆ ಮತ್ತು ನಮಗೆ ಪ್ರೊಸೀಜರ್ ಗೊತ್ತಾಗಲ್ಲ, ನಿಮ್ಗೆ ಮಾಹಿತಿ ಕೊಟ್ಟಿವಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಸಾಹೇಬರು ಜಿಲ್ಲಾಡಳಿತಕ್ಕೆ DC ಅವ್ರಿಗೆ ಆಗಿರ್ಬೋದು, SP ಅವ್ರಿಗೆ ತಿಳಿಸಿದ್ರು, ನೀವು ಮೊದಲು ಅಲ್ಲಿ ಹೋಗಿ ನಾ ಜಿಲ್ಲಾಡಳಿತನ ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಎಲ್ಲ ಜಿಲ್ಲಾಡಳಿತ ಬಂದೈತಿ. ಈಗೇನು ಅದನ್ನು ಓಪನ್ ಮಾಡಿ ಗೋರ್ಮೆಂಟಕ್ಕೆ ಈ ಮನೆಯವರು ಹ್ಯಾಂಡ್ ಓವರ್ ಮಾಡ್ತಾರೆ ಸರ್. ಹ್ಯಾಂಡ್ ಓವರ್ ಮಾಡೋಕ್ಕೆ ರೆಡಿ ಆಗಿಬಿಟ್ರೆ? ಹೌದೌದು, ಅದನ್ನು ಕೊಟ್ಟಬಿಟ್ರೆ ಸರ್. ಅವರು ಕೊಟ್ಟಿಂದನೇ ನಾವು ಮುಂದಿನ ಪ್ರೊಸೀಜರ್ ಇದನ್ನು ಮಾಡಿದ್ದೇವೆ. ಈಗ ಅವರು ಫೋನ್ ಮಾಡಿ ಇಂಥ ಸಿಕ್ಕೈತೆ ಅಂತ ಹೇಳಿದ್ಬಿಟ್ಟೆ ತಕ್ಷಣ ನಾವು ಬಂದು, ಇಲ್ಲ ಇನ್ನೂ ಏನು ಬೇಡಿಕೆ ಏನಿಲ್ಲ, ಬೇಡಿಕೆ ಇಟ್ಟಿಲ್ಲ. ಬಟ್ ಅವ್ರಿಗೆ ಏನು ಸೂಕ್ತ ಮಾನ್ಯ ಸಚಿವರು, ಮುಖ್ಯಮಂತ್ರಿಗಳು ಕೂಡ ನನಗೆ ಕರೆ ಮುಖಾಂತರ ಮಾತಾಡಿದ್ರು. ಆಗಲೇ ನೀವು ಬರೋಕ್ಕಿಂತ ಮುಂಚೆಕ್ಕೆ HK ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಕೂಡ ಇದ್ದರು. ಮುಖ್ಯಮಂತ್ರಿಯವರು ಮಾತಾಡಿದ್ಮೇಲೆ ಇಂಥ ನಮ್ಮ ಲಕ್ಕುಂಡಿಲಿ ಸಿಕ್ಕಿದೆ ಸರ್ ಅಂತ ತುಂಬ ಖುಷಿಯಾಗಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಕೂಡ ಲಕ್ಕುಂಡಿ ಗ್ರಾಮಸ್ಥರ ಪರವಾಗಿ ಈ ಮನೆಯವರಿಗೆ ಅಥವಾ ಈ ಹುಡುಗ ಅಥವಾ ಅವ್ರ ಮಾವರ ಅಥವಾ ಈ ಹುಡುಗ ಪಾಪ ತಂದೆ ಇಲ್ಲ, ಏನು ಸಾಧ್ಯ ಆಗುತ್ತೆ ಅದನ್ನು ಅವರಿಗೆ ಬಹುಮಾನ ಆಗಿರ್ಬೋದು, ಅವಂಗೆ ಸೂಕ್ತ ಒಂದು ಅವಶ್ಯಕತೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ನೀಡಬೇಕಂತೇಳಿ ನಾನು ಲಕ್ಕುಂಡಿ ಗ್ರಾಮಸ್ಥನಾಗಿ ಕೇಳ್ಕೊತೇನೆ. ಇದಿಷ್ಟು ಲಕ್ಕುಂಡಿ ಗ್ರಾಮಸ್ಥರು ಮತ್ತು ಏನು ಮನೆಯ ಮಾಲೀಕರ ಮಾತು. ಒಟ್ಟಾರೆಯಾಗಿ ಏನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಏನು 100 ದೇವಸ್ಥಾನ 100 ಬಾವಿ ಇದೆ. ಹೀಗಾಗಿ ಇಲ್ಲಿ ರಾಜ ಮಹಾರಾಜರು ಕೂಡ ಆಳಿದ್ದಾರೆ. ಈಗ ಸಾಕಷ್ಟು ಕೂಡ ನಿಧಿ ಸಿಕ್ಕಿದ್ದು ಈ ಹಿಂದೆ ಕೂಡ ಆಗಿದೆ, ಇವತ್ತೂ ಸಿಕ್ಕಿದೆ. ಈಗ ಜನರು ಕುತೂಹಲ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಮಾಲೀಕರು ಕೂಡ ಈಗ ಮಾನ್ಯತೆ ಮಾಡಿದ್ರು. ಆ ಒಂದು ಏನು ಸಿಕ್ಕಂಥ ನಿಧಿ ಕೂಡ ಸರ್ಕಾರಕ್ಕೆ ಈಗ ಒಪ್ಪಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.